ವೀಕ್ಷಕ ಪ್ರಭುಗಳೇ ನಮಸ್ಕಾರ. ಹೇಗಿದ್ದೀರಾ ತಾವೆಲ್ಲರೂ? ನಾನು ಗಜೇಂದ್ರ. ಏನಪ್ಪಾ ಗಜೇಂದ್ರ ಈ ರೀತಿಯಾದಂತಹ ಹೊಸ ಸುದ್ದಿ, ಬಿಸಿ ಬಿಸಿ ಸುದ್ದಿ ರಾಜಕೀಯದಲ್ಲಿ ತಂದಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ರಾಜಕೀಯದಲ್ಲಿ ಇರುವಂತವ್ರಿಗೆ ಇದೇನು ಹೊಸ ಸುದ್ದಿ ಏನಲ್ಲ, ಈಗಾಗ್ಲೇ ಚಾಲ್ತಿಯಲ್ಲಿರುವಂತ ಚರ್ಚೆ ವಿಚಾರ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಬಹಳ ದೊಡ್ಡ ಪೈಪೋಟಿ ನಡೀತಾ ಇದೆ. ಯಾರ್ಯಾರ ನಡುವೆ? ಏನು ಮಧುಗಿರಿ ಶಾಸಕರು ಹಾಗೆ ರೆಬೆಲ್ ಲೀಡರ್ ಆಗಿರುವಂತಹ ಮಾಜಿ ಸಚಿವ ಕೆ.ಎನ್. ರಾಜಣ್ಣ, ಹಾಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಶಿರಾ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ ಅನ್ನುವಂತ ರಾಜಕೀಯ ವಲಯದ ಚರ್ಚೆಯನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇರುವಂತ ವಿಚಾರ. ಇದು ಯಾವಾಗ ಸಾಧ್ಯ ಆಗುತ್ತೆ ಅದು ನಾವೆಲ್ಲರೂ ಕೂಡ ಮುಖ್ಯವಾಗಿ ನೋಡ್ಬೇಕಾದಂತ ವಿಚಾರ. ಯಾಕಪ್ಪ ಅಂದ್ರೆ ಈಗಾಗಲೇ ಸಚಿವ ಸ್ಥಾನ ಆಕಾಂಕ್ಷಿಗಳು ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಎಸ್.ಆರ್. ಶ್ರೀನಿವಾಸು, ಡಾಕ್ಟರ್ ರಂಗನಾಥ್, ಹಾಗೆ ತಿಪ್ಟೂರ್ನ ಕೆ ಷಡಕ್ಷರಿ. ಕಾಂಗ್ರೆಸ್ ನಲ್ಲಿ ಏನಾದ್ರು ಸಚಿವ ಸ್ಥಾನದ ಏನಾದ್ರು ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸ್ಥಾನಕ್ಕೂ ಕೂಡ ಒಂದು ಪೈಪೋಟಿ ಇದೆ ಅನ್ನುವಂಥದ್ದು. ಜಿಲ್ಲಾ ಉಸ್ತುವಾರಿ ಈಗಾಗಲೇ ಪ್ರಸ್ತುತವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಹಾಗೆ ಗೃಹ ಸಚಿವರು ಪ್ರಸ್ತುತವಾಗಿರುವಂತದ್ದು. ಏನಾದ್ರೂ ಒಂದು ವೇಳೆ ಉಪಚುನಾವಣೆ ಆದಂತ ಸಂದರ್ಭದಲ್ಲಿ ಅದಾದ ಮೇಲೆ ಏನಾದ್ರು ಸಚಿವ ಸ್ಥಾನ ಏನು ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಲಾಗುತ್ತೆ ಎನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ. ಈ ರೀತಿಯಾದಂತ ಸಂದರ್ಭದಲ್ಲಿ ಆಗ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಾಗ್ತಾರೆ? ಈಗಾಗಲೇ ಕೆ.ಎನ್. ರಾಜಣ್ಣನವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡದಂತವ್ರು, ಸೈ ಅನ್ನಿಸ್ಕೊಂಡಂತವ್ರು. ಯಾಕೆಂದ್ರೆ ಮೊನ್ನೆ ಸದನದಲ್ಲೂ ಕೂಡ ಅಪೋಸಿಷನ್ ಪಾರ್ಟಿ ಆಗಿರುವಂತ ರೇವಣ್ಣ ಅವರು ಕೂಡ ರಾಜಣ್ಣನವ್ರನ್ನ ಹೊಗಳಿರುವಂತಹ ಸನ್ನಿವೇಶಗಳನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ರಾಜಣ್ಣನಂತಹ ಒಂದು ಧೀಮಂತ ನಾಯಕ ಇರಬೇಕು. ರಾಜಣ್ಣ ಬಹಳ ಒಳ್ಳೆ ಕೆಲಸಗಳನ್ನ ಹಾಸನ ಜಿಲ್ಲೆಯಲ್ಲಿ ಇದ್ದಂತ ಕಾಲದಲ್ಲಿ ಮಾಡೋದ್ರು, ಅವ್ರು ಇರ್ಬೇಕಿತ್ತು ಅನ್ನುವಂಥದ್ದು ಆಕ್ರೋಶದ ಮಾತುಗಳು ಕೂಡ ರೇವಣ್ಣ ಅವ್ರದ್ದಾಗಿತ್ತು. ಬೇಂಚ್ ತಟ್ಟಿ ಕೇಳಿದ್ರು. ರಾಜಣ್ಣನವರು ಅಷ್ಟು ಎಲ್ಲರನ್ನು ಪಕ್ಷಾತೀತವಾಗಿ, ರಾಜ್ಯಾತೀತವಾಗಿ, ಅಲ್ಲಿ ಒಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ತುಮಕೂರಿನಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ್ಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒಂದು ಕೂಗಾಗಿರುವಂಥದ್ದು. ಈಗಾಗಲೇ ಅಹಿಂದ ನಾಯಕನಿಗೆ ಮೋಸ ಆಗಿದೆ, ಅಹಿಂದ ನಾಯಕನಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಸಚಿವ ಸ್ಥಾನವನ್ನ ರಾಜಣ್ಣನವರು ಕಳ್ಕೊಂಡಿದ್ದಾರೆ, ಸಚಿವ ಸ್ಥಾನ ಮರಳಿ ಕೊಡಬೇಕು ಅನ್ನುವಂಥ ದೊಡ್ಡ ಕೂಗು ದೆಹಲಿ ಮಟ್ಟದವರೆಗೂ ಕೇಳಿ ಬರ್ತಾ ಇರುವಂತದ್ದು. ಏನೆಲ್ಲ ಒಂದು ರೀತಿಯಾಗಿ ಅಹಿಂದ ನಾಯಕರಿಗೆ ಏನಾದ್ರು ಅನ್ಯಾಯ ಆದ್ರೆ ಮುಂದಿನ ಚುನಾವಣೆಗಳಿಗೂ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು ಹೈಕಮಾಂಡ್ಗೆ ಮನವರಿಕೆ ಆಗಿದ್ರೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಅವ್ರಿಗೂ ಕೂಡ ಸ್ಥಾನವನ್ನ ಕೊಡ್ಲಾಗುತ್ತೆ ಎನ್ನುವಂಥದ್ದು. ಹಾಗೆ ಟಿ.ಬಿ. ಜಯಚಂದ್ರ ಅವರು ಸಿದ್ದರಾಮಯ್ಯನವರ 2013ರಿಂದ 2018 ಅವಧಿಯಲ್ಲಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು, ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ರು. ಬಹಳಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ, ನೀರಾವರಿ ವಿಚಾರವಾಗಿ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಜಿಲ್ಲೆಯಲ್ಲಿ ಮಾಡೋಗಿದ್ರು. ಅವರ ಇತಿಹಾಸವನ್ನು ಸೃಷ್ಟಿ ಮಾಡೋಗಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಲೂ ಟಿ.ಬಿ. ಜಯಚಂದ್ರ ಅವರ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರುಗಳು ಬಹಳಷ್ಟು ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಮ್ಮ ನಾಯಕನಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು. ಟಿ.ಬಿ. ಜಯಚಂದ್ರ ಅವ್ರಿಗೆ ಈಗಾಗಲೇ ದೆಹಲಿ ವಿಶೇಷ ಪ್ರತಿನಿಧಿ ಮಾಡಿ ಕುಂಡಿಸ್ಬಿಟ್ಟಿದ್ದೀರಾ. ದೆಹಲಿಗೆ ಅವ್ರು ಓಡಾಡುವಂಥದ್ದು ಹಿರಿಯ ನಾಯಕರು ಎಷ್ಟು ಸರಿ, ಅವ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿ ಅನ್ನುವಂಥದ್ದು ಬಹಳಷ್ಟು ಜನಗಳ ಒಂದು ಅಭಿಲಾಷೆ ಆಗಿರುವಂಥದ್ದು. ಅವ್ರಿಗೂ ಕೂಡ ಆಸೆ ಇದೆ. ನಾನು ಕೊನೆ ಗಳಿಗೆಯಲ್ಲಿ ರಾಜಕೀಯವಾಗಿ 45 ವರ್ಷದ ಅನುಭವ ಇದೆ, 50 ವರ್ಷ ಆಗ್ತಾ ಬರ್ತಾ ಇದೆ. ಅವರು ಕೂಡ ಏನಾದ್ರೂ ಒಂದು ಸ್ಥಾನವನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂದ್ರೆ ಎಲ್ಲ ಒಂದ್ ಕಡೆ ಅವರು ಹೆಸರು ಮಾಡಿ ಹೋಗ್ಬೇಕಾಗುತ್ತೆ. ಅದು ಕೂಡ ಅವ್ರಿಗೆ ಆಸೆ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಹಾಗೆ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಿಎಂ ರೇಸ್ ನಲ್ಲಿರುವಂತ ನಾಯಕತ್ವ ಅನ್ನುವಂಥದ್ದು ತಪ್ಪಾಗ್ಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಸಿಎಂ ಆಗ್ಬೇಕು ಅನ್ನುವಂಥದ್ದು ತುಮಕೂರಿನಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಕೂಗ್ ಕೇಳಿ ಬರ್ತಾ ಇದೆ. ನಮಗೂ ಕೂಡ ಆಸೆ ಇದೆ. ಯಾಕಪ್ಪ ಅಂದ್ರೆ ತುಮಕೂರು ಜಿಲ್ಲೆನಲ್ಲಿ ಯಾರು ಕೂಡ ಸಿಎಂ ಆಗಿಲ್ಲ, ಇತಿಹಾಸದಲ್ಲಿ ಆಗಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಅರ್ಹತೆ, ಯೋಗ್ಯತೆ ಇದೆ. ಅವ್ರು ಸಿಎಂ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಆಗಿರುವಂತದ್ದು. ನೋಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಉಪಚುನಾವಣೆ ಆದ್ಮೇಲೆ ಅವೆಲ್ಲ ರಾಜಕೀಯ ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನುವಂಥದ್ದು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ಪಬ್ಲಿಕ್ ಫಸ್ಟ್ ಕನ್ನಡ ನೋಡ್ತಾ ಇರಿ. ನಮಸ್ತೆ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.